ಏನಮ್ಮ? ಏನಿದು? ಇದು ಸಿನಿಮಾ ಪೆಟ್ಟಿಗೆ ಅಮ್ಮ. ಸಿನಿಮಾ ಪೆಟ್ಟಿಗೆನಾ? ಹೌದಮ್ಮ. ಇದರಲ್ಲಿ ಸಿಡಿ ಹಾಕಿ ತೆರೆ ಮೇಲೆ ಸಿನಿಮಾ ಹಾಕ್ತಾರಲ್ಲ ಅದು. ಪ್ರತಿ ವರ್ಷ ಸಂಕ್ರಾಂತಿಗೆ ನಿಮ್ಮ ಮಾವನವರು ಬಂದಾಗ ಹೊರಗಡೆ ತೆರೆ ಕಟ್ಟಿ ಇದರಲ್ಲಿ ಸಿಡಿ ಹಾಕಿ ಸಿನಿಮಾ ಹಾಕ್ತಾ ನೋಡ್ತಾ ಇದ್ರಮ್ಮ. ಅನ್ಕೊಳ್ದೆ ಈ ವರ್ಷ ಮನೇಲಿ ಗಲಾಟೆ ಆಯ್ತಲ್ಲಮ್ಮ. ಯಾರು ಈಗ ಸಿನಿಮಾ ನೋಡಕ್ ಬರಲ್ಲ. ಅದಕ್ಕೆ ತಕೊಂಡು ಹೋಗಿ ಒಳಗಡೆ ಇಡ್ತಿದ್ದೆ. ಇಟ್ಟು ಬರ್ತೀನಮ್ಮ. ವೆಂಕಟೇಶ್ ಅಣ್ಣ, ಒಂದ್ ನಿಮಿಷ ಇರಿ. ಏನಮ್ಮ? ಅದನ್ನ ಒಳಗಡೆ ಇಡೋದು ಬೇಡ. ಈ ಸಲ ಕೂಡ ಸಿನಿಮಾ ನೋಡ್ಬೋದು. ಈಗಿರೋ ಪರಿಸ್ಥಿತಿಯಲ್ಲಿ ಯಾರು ನೋಡ್ತಾರಮ್ಮ? ಎಲ್ರು ನೋಡೋ ಹಾಗೆ ನಾನ್ ಮಾಡ್ತೀನಿ. ಹೇಗಮ್ಮ? ಹೀಗೆ ಸರಿನಮ್ಮ. ರೂಪಾ, ಏನು? ನೀನು ನನ್ಗೊಂದು ಹೆಲ್ಪ್ ಮಾಡ್ಬೇಕು ರೂಪಾ. ಏನ್ ಹೇಳು? ಇಷ್ಟು ವರ್ಷ ನೀನ್ ಎಲ್ಲಿ ಯಾವಾಗ ಹಾಡ್ಬೇಕು ಅಂದ್ರು ಅವಾಗ ಅಲ್ಲಿಗೆ ಬಂದು ನಾನು ಹಾಡ್ತಿದ್ದೆ. ಅದಕ್ಕೆ ಇವತ್ತೆಲ್ಲಿ ನಾನು ಒಂದು ಮುಖ್ಯವಾದ ಹಾಡು ಹಾಡ್ಬೇಕು ಅನ್ಕೊಂಡಿದ್ದೀನಿ. ನೀನ್ ಹಾಡ್ತೀಯಾ? ನಾನು ಹಾಡೋದಂದ್ರೆ ನಿಜವಾಗ್ಲೂ ನನ್ನ ಮೈಕ್ ತಗೊಂಡು ಹಾಡು ಹಾಡೋದಲ್ಲ. ಎಲ್ರ ದೃಷ್ಟಿಯಲ್ಲಿ ನೀನ್ ಹಾಡ್ತಿರೋ ಹಾಗೆ ಮೈಕ್ ಹಿಡ್ಕೊಂಡು ನೀನೇ ಹಾಡೋ ಹಾಗೆ ನಟಿಸ್ಬೇಕು. ಮೊದಲಿನ ಹಾಗೆ ನಾನು ಹಿಂದೆ ನಿಂತು ಹಾಡ್ತೀನಿ. ಅವ್ರೀಗ ನನಗೆ ಹಾಡು ಅಂತ ಏನು ಕೇಳಿಲ್ವಲ್ಲ. ಈಗ ಸಡನ್ ಆಗಿ ಹಾಡಿನ ಪ್ರೋಗ್ರಾಮ್ ಯಾಕೆ ಬೇಕು? ನನಗೆ ಬೇಕು. ಪ್ಲೀಸ್ ನನಗೋಸ್ಕರ ಹಾಡೋ ಹಾಗೆ ನಟಿಸ್ತೀಯಾ? ಇದ್ರಲ್ಲೇನೋ ಮೋಸ ಇರೋ ಹಾಗಿದೆಯಲ್ಲ. ನಾನು ಸಿಕ್ಕಾಕ್ಸೋಕ್ಕೆ ಹೀಗೆ ಪ್ಲಾನ್ ಮಾಡ್ತಿಲ್ಲ ಅಲ್ವಾ? ಛೇ, ಅಂಥದ್ದು ಏನೂ ಇಲ್ಲ ರೂಪಾರಾಣಿ. ಕೃಷ್ಣನ್ ಮೇಲಾಣೆ. ಸರಿ, ಕೃಷ್ಣನ್ ಮೇಲೆ ಆಣೆ ಮಾಡಿದ್ಯಲ್ಲ, ನಂಬ್ತೀನಿ ಬಿಡು. ಹಾಗಿದ್ರೆ ನೀನು ಹಾಡು ಹಾಡ್ತೀಯಾ? ಮಮ್ಮಿನ ಕೇಳಿ ಹೇಳ್ತೀನಿ. ಎಲ್ಲಿದ್ದಾರೆ ಅಮ್ಮವರು? ವಸಂತ ಆಂಟಿ ಹತ್ರ ಮಾತಾಡ್ತಿದ್ದಾರೆ. ಒಂದು 10 ನಿಮಿಷ ಬಿಟ್ಟು ಬಾ. ಅಷ್ಟರಲ್ಲಿ ಮಮ್ಮಿ ಹತ್ರ ಮಾತಾಡ್ತೀನಿ. ಸರಿ ರೂಪಾ, ಥ್ಯಾಂಕ್ ಯು. ಹೌದಾ? ಶ್ಯಾಮ ಸಡನ್ ಆಗಿ ಹಾಡೋ ಪ್ರೋಗ್ರಾಮ್ ಹಾಕಿದಳ? ಹೌದು ಮಮ್ಮಿ. ತನ್ನಷ್ಟಕ್ಕೆ ತಾನೇ ಈ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿದಾಳೆ ಅಂದ್ರೆ ಖಂಡಿತ ಇದ್ರ ಹಿಂದೆ ಶ್ಯಾಮಗೆ ಏನಾದರೂ ಉಪಯೋಗ ಇದ್ದೇ ಇರಬೇಕು. ಅದನ್ನ ನಾವು ಕ್ಯಾಶ್ ಮಾಡ್ಕೋಬೇಕು. ಹೇಗೆ ಮಮ್ಮಿ? ಹೇಳ್ತೀನಿ, ನೀನು ಮೊದಲು ನಮ್ಮ ಲಗೇಜ್ ಜೋಡಿಸು. ಇಲ್ಲಿಂದ ನಾವು ಹೊರಡ್ತಿರೋ ಹಾಗೆ ಬಿಲ್ಡಪ್ ಕೊಡಬೇಕು. ಸರಿ ಮಮ್ಮಿ. ಬಾ. ರೂಪಾ, ಎಲ್ಲ ಜೋಡಿಸ್ಕೊಂಡೆ ತಾನೆ? ನಡಿ ಹೊರಡೋಣ, ಬಾ. ಅಯ್ಯೋ, ಎಲ್ಲಿಗೆ ಹೋಗ್ತಿದ್ದೀರಾ? ನಾವು ಹೊರಡ್ತಾ ಇದ್ದೀವಿ. ಹೋಗೋದೇನು? ಹಾಡೋ ವಿಷಯ ಹೇಳದ್ನಲ್ವ ರೂಪಾ?
ಅದಕ್ಕೆ ನಾವು ಹೋಗ್ತಾ ಇರೋದು. ನಿನ್ನನ್ನ ಹಾಡು ಅಂತ ಕೇಳಿದ್ದು ಪ್ರತಿ ಸಲನೂ ನೀನ್ ತಕ್ಷಣನೇ ಒಪ್ಕೊಂಡಿದ್ಯಾ? ನಮ್ಗೆ ಎಷ್ಟೋ ಟೆನ್ಷನ್ ಕೊಟ್ಮೇಲೆ ಒಪ್ಕೋತಾ ಇದ್ದೆ ನೀನು. ನಾವು ಮಾತ್ರ ನೀನ್ ಹಾಡು ಅಂತ ಕೇಳ್ತಿದ್ದ ಹಾಗೆ ನಾವು ಒಪ್ಕೊಂಡ್ಬಿಡ್ಬೇಕಾ? ಟೆನ್ಷನ್ ಕೊಡೋಕೆ ನಮಗೂ ಗೊತ್ತಿದೆ, ಅದಕ್ಕೆ ನಾವು ಹೊರಡ್ತಾ ಇರೋದು. ಬಾರಪ್ಪ ನಡಿ. ಅಮ್ಮೋರೆ ಬೇಡ ಅಮ್ಮೋರೆ, ಪ್ಲೀಸ್ ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಹೀಗೆ ಮಾಡಬೇಡಿ ಪ್ಲೀಸ್. ನಾವು ಮಾಡೋದೇ ಹೀಗೆ. ಬಾರಪ್ಪ. ಅಮ್ಮೋರೆ ಪ್ಲೀಸ್ ನಿಂತ್ಕೊಳ್ಳಿ. ನನ್ನ ಮೇಲೆ ದ್ವೇಷ ತೀರಿಸ್ಕೊಳ್ಳೋಕೆ ಇದು ಸಮಯ ಅಲ್ಲ. ಈಗ ನಾನು ಹಾಡು ಹಾಡೋದು ತುಂಬಾ ಮುಖ್ಯ. ಹಾಡು ಹಾಡದೇ ಇದ್ರೆ ನಾನು ಅನ್ಕೊಂಡಿದ್ದು ಆಗಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ಇಲ್ಲೇ ಇರಿ. ಬೇಕಾದ್ರೆ ನಿಮ್ ಕಾಲು ಹಿಡ್ಕೋತೀನಿ ಪ್ಲೀಸ್ ಅಮ್ಮವ್ರೆ, ದಯವಿಟ್ಟು ಹೋಗ್ಬೇಡಿ. ನನ್ನ ಅರ್ಥ ಮಾಡ್ಕೊಳ್ಳಿ ಅಮ್ಮವ್ರೆ. ಅಮ್ಮವ್ರೆ ಪ್ಲೀಸ್. ಸರಿ, ನೀನ್ ಹೀಗೆ ನನ್ನ ಕಾಲು ಹಿಡ್ಕೊಂಡಿರೋದ್ರಿಂದ ಒಪ್ಕೋತಿದ್ದೀನಿ. ಎದ್ದೇಳು. ಆದ್ರೆ ನಂದು ಒಂದು ಕಂಡೀಷನ್ ಇದೆ. ಕಂಡೀಷನ್? ಹೌದು. ಏನಾ ಕಂಡೀಷನ್? ಒಂದ್ ನಿಮಿಷ. ಈ ಖಾಲಿ ಸ್ಟಾಂಪ್ ಪೇಪರ್ ಮೇಲೆ ನೀನು ಸೈನ್ ಮಾಡಬೇಕು. ನೀನ್ ಇದರಲ್ಲಿ ಸೈನ್ ಮಾಡಿದ್ರೇನೆ ನಾವು ಊರಿಗೆ ಹೋಗದೆ ಇಲ್ಲೇ ಉಳ್ಕೊಳ್ಳೋದು. ನೀನ್ ಹೇಳ್ದ ಹಾಗೆ ನಾವು ಮಾಡ್ತೀವಿ, ಇಲ್ಲ ಅಂತಂದ್ರೆ ನಾವೀಗ್ಲೇ ಹೊರಟು ಬಿಡ್ತೀವಿ. ಇದೇನಮ್ಮವ್ರೆ, ಇದ್ರ ಮೇಲೆ ಏನೂ ಬರ್ದಿಲ್ವಲ್ಲ, ಇದ್ರ ಮೇಲೆ ಹೇಗ್ ಸೈನ್ ಮಾಡ್ಲಿ? ಅದ್ರ ಮೇಲೆ ಏನ್ ಬರಿಬೇಕೋ ನನಗ್ ಗೊತ್ತು, ಆಮೇಲೆ ಬರ್ಕೋತೀನಿ. ಏನ್ ಬರೀತೀರಾ? ನಾಳೆ ಯಾವತ್ತಾದ್ರೂ ನೀನು ರೂಪಾರಾಣಿಗೆ ಗೋಸ್ಟ್ ಸಿಂಗರ್ ಅಂತ ಹೊರಗಡೆ ಬಂತು ಅನ್ಕೋ, ಹಾಗೆ ಗೋಸ್ಟ್ ಸಿಂಗರ್ ಹಾಗೆ ನೀನು ಹಾಡ್ತಾ ಇರೋದು ನಿನ್ನ ಇಷ್ಟದ ಪ್ರಕಾರನೇ ಹಾಡ್ತಿದ್ಯೇ ಹೊರತು ನಾವು ನಿನ್ನನ್ನ ಬಲವಂತ ಮಾಡಿಲ್ಲ ಅಂತ ಇದರಲ್ಲಿ ಟೈಪ್ ಮಾಡ್ಕೋತೀವಿ. ನಮ್ಮ ಹುಷಾರಲ್ಲಿ ನಾವಿರ್ಬೇಕಲ್ವಾ? ಹಾ, ಈ ಖಾಲಿ ಸ್ಟಾಂಪ್ ಪೇಪರ್ ಮೇಲೆ ನೀನು ಸೈನ್ ಮಾಡಿದ್ರೇನೆ ನಾವಿಲ್ಲಿರೋದು, ಇಲ್ಲ ಅಂತಂದ್ರೆ ನಾವು ಹೊರಟೋಗ್ತೀವಿ. ಚೆನ್ನಾಗಿ ಯೋಚನೆ ಮಾಡು. ಸರಿ ಅಮ್ಮವ್ರೆ, ಇದ್ರ ಮೇಲೆ ಸೈನ್ ಮಾಡ್ತೀನಿ.
ವೆಂಕಟೇಶಣ್ಣ, ಅಮ್ಮ, ಎಲ್ರೂ ಬರ್ತಿದ್ದಾರೆ. ಎಲ್ಲ ರೆಡಿಯಾಗಿದೆ ಅಲ್ವಾ? ಎಲ್ಲ ನೀವು ಹೇಳ್ದ ಹಾಗೆ ತಯಾರು ಮಾಡಿದ್ದೀನಮ್ಮ. ಸನ್ನಿ, ಸನ್ನಿ. ಹಾ ಚಿಕ್ಕಮ್ಮ. ಏನ್ ಚಿಕ್ಕಮ್ಮ? ನೀನ್ ಅರ್ಜೆಂಟಾಗಿ ಹೋಗಿ ಎಲ್ರನ್ನೂ ಹೊರಗಡೆ ಕರ್ಕೊಂಡ್ ಬರ್ಬೇಕು. ಯಾಕೆ ಚಿಕ್ಕಮ್ಮ? ಯಾಕೆ ಅಂತ ಬಂದ್ಮೇಲೆ ಗೊತ್ತಾಗುತ್ತೆ. ಎಲ್ರೂ ಹತ್ರ ತಾತ ಕರೀತಿದ್ದಾರೆ ಅಂತ ಹೇಳು. ಹೌದಾ? ಮತ್ತೆ ತಾತನ ಹತ್ರ ಯಾರು ಕರೀತಿದ್ದಾರೆ ಅಂತ ಹೇಳ್ಬೇಕು? ನಾನ್ ಕರೀತಿದ್ದೀನಿ ಅಂತ ಹೇಳು. ಹೋಗು. ಸರಿ ಚಿಕ್ಕಮ್ಮ. ಅಮ್ಮ, ಅಪ್ಪ, ಏನೋ? ತಾತ ಕರೀತಿದ್ದಾರೆ. ಏನಕ್ಕೋ? ಗೊತ್ತಿಲ್ಲ. ಹೊರಗಡೆ ಬರ್ಬೇಕಂತೆ, ಬನ್ನಿ. ಚಿಕ್ಕಮ್ಮ, ಚಿಕ್ಕಪ್ಪ, ಏನೋ? ತಾತ ಕರೀತಿದ್ದಾರೆ. ಯಾಕಂತೆ? ಗೊತ್ತಿಲ್ಲ. ಹೊರಗಡೆ ಬರ್ಬೇಕಂತೆ, ಬೇಗ. ಡ್ಯಾಡಿ ಬರಕ್ ಹೇಳಿದ್ರಂತೆ, ಆದ್ರೆ ಡ್ಯಾಡಿನೇ ಇಲ್ಲಿಲ್ವಲ್ಲ. ನಾನು ಅದೇ ನೋಡ್ತಿದ್ದೀನಪ್ಪ. ಏನ್ ಡ್ಯಾಡಿ ಬರಕ್ ಹೇಳಿದ್ರಂತೆ? ನಾನೇನು ನಿನ್ ಕರೀಲಿಲ್ವಲ್ಲ. ನಮ್ಮನ್ ಬರಕ್ ಹೇಳಿದ್ರ ಡ್ಯಾಡಿ? ನಿಮ್ಮನ್ನು ಕೂಡ ನಾನು ಕರೀಲಿಲ್ಲ. ಏನೋ ಮತ್ತೆ ತಾತ ಕರಿತಿದ್ದಾರೆ ಅಂತಂದೆ? ಹಾಗೆ ಹೇಳು ಅಂತ ಶ್ಯಾಮ ಚಿಕ್ಕಮ್ಮ ಹೇಳಿದ್ಲು. ಶ್ಯಾಮ ಹೇಳಿದ್ಲಾ? ಹೌದು, ನಾನೇ ಹೇಳಿದ್ದು. ಶ್ಯಾಮ, ನೀನ್ ಬರೋಕ್ ಹೇಳ್ದ್ಯಾ? ಯಾಕಮ್ಮ, ಯಾಕೆ ಹಾಗೆ ಹೇಳ್ದೆ? ಏನಕ್ಕ? ಒಂದ್ ನಿಮಿಷ ಮಾವ.
ಹೇ ಅಣ್ಣ, ನೋವಾಗ್ತಿದೆ ಅಣ್ಣ. ಏಯ್, ಕಾಲು ಉಳ್ಕಿರ್ಬೇಕು ಕಣೋ, ನಾನು ನೋಡ್ತೀನಿ ಇರು. ಅಣ್ಣ, ನೀವು ದೊಡ್ಡವರು, ನೀವು ನನ್ನ ಕಾಲು ಮುಟ್ಬಾರ್ದಣ್ಣ. ತಪ್ಪು ಮಾಡಿದ್ರು ಕೂಡ ತಮ್ಮ ಆಗಿದ್ರಿಂದ ನಿನ್ನ ಕಾಲು ಹಿಡ್ಕೊಳ್ಳೋ ಪರಿಸ್ಥಿತಿ ನನಗೆ ಬರಲ್ವೋ? ಕನಿಷ್ಠ ಒಳ್ಳೆ ಕೆಲಸಕ್ಕಾದ್ರೂ ಮುಟ್ಟಕ್ ಬಿಡೋ. ಅಣ್ಣ, ಸ್ವಲ್ಪ ತಡ್ಕೊಳ್ಳೋ. ಆಗೋಯ್ತು. ಮೆಲ್ಗೆ, ಹುಷಾರು. ನನ್ನ ಕೈಲಿ ನಡೆಯಕ್ಕಾಗ್ತಿಲ್ಲ ಅಣ್ಣ. ಏಯ್, ಇಬ್ರು ಬ್ರದರ್ಸ್ ಇರ್ಬೇಕಾದ್ರೆ ನೀನ್ ನಡೆಯೋ ಅಗತ್ಯ ಏನಿದೆಯೋ? ತಮ್ಮ ರೆಡಿನಾ? ರೆಡಿ ಅಣ್ಣ. ಎತ್ಕೋ. ಏ ಅಣ್ಣ. ಇಷ್ಟು ಗಲಾಟೆ ಆದ್ಮೇಲೆ ಒಟ್ಟಿಗಿರೋದಕ್ಕಿಂತ ಬೇರೆ ಆಗೋದೇ ಕರೆಕ್ಟ್. ನಾವು ಮತ್ತೆ ಜೊತೆಗಿರೋದು ಈ ಜನ್ಮದಲ್ಲಾಗಲ್ಲ. ಛೇ ಅಣ್ಣ, ಅಣ್ಣ, ಮುಂದಿನ ಜನ್ಮದಲ್ಲೂ ಆಗೋದಿಲ್ಲ. ಸಾರಿ. ಹಾ, ಮಾಡಿದ್ರು ಕೂಡ ತಮ್ಮ ಆಗಿದ್ರಿಂದ ನಿನ್ನ ಕಾಲು ಹೇಗೂ ಹಿಡಿಯಲ್ಲ. ಕನಿಷ್ಠ ಒಳ್ಳೆ ಕೆಲಸಕ್ಕಾದ್ರೂ ಮುಟ್ತೀನಿ ಅಂತ ಅವತ್ತು ನಿನ್ನ ಕಾಲು ಹಿಡ್ದಿದ್ದೆ. ತಪ್ಪು ಮಾಡಿರೋದ್ರಿಂದ ಇವತ್ತು ನಿನ್ನ ಕಾಲು ಹಿಡ್ಕೋತೀನಿ. ಅಣ್ಣ,